ಆಸ್ಟ್ರೇಲಿಯಾದಲ್ಲಿ ಇಂತಹ ಒಂದು ಘಟನೆ ನಡೆಯಲು ಬೇಕಾಗಿದ್ದಂತಹ ಎಲ್ಲ ಪರಿಸ್ಥಿತಿಗಳು ಮತ್ತು ಅದಕ್ಕೆ ಅವಶ್ಯವಿದ್ದಂತಹ ಹೇಳಿಕೆಗಳು ರಾಜಕೀಯ ವಾತಾವರಣ ಸೃಷ್ಟಿಯಾಗಿ ಬಹು ವರ್ಷಗಳು ಕಳೆದು ಹೋಗಿದ್ದವು. ಆದರೆ ಈ ಪರಿಮಾಣದಲ್ಲಿ ಆಗಬಹುದು, ಹೀಗಾಗಬಹುದು ಮಾತ್ರ ಬಹುಜನರಿಗೆ ಇರಲಿಲ್ಲ. ನೀನು ಮಿಕ್ಕಂಡಿರಪ್ಪ ನೀನು ಅದರಲ್ಲೂ ಕಣ್ಣು ಮತ್ತು ಕಿವಿ ಇಲ್ಲದಂತೆ ಹೇಗೆ ಓಲೈಕೆ ರಾಜಕಾರಣಕ್ಕೆ ಭಾರತದಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಇನ್ನೊಂದು ದೇಶ ಲಕ್ಷಣಗಳು ಇವೆ. ಇನ್ನೊಂದು ದೇಶಗಳ ಕಥೆಯನ್ನು ಹೇಳುವ ಲಕ್ಷಣಗಳು ಇವೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಈ ಭೀಕರ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಿನ್ನೆ ನಡೆದ ಈ ಭೀಕರ ಗುಂಡಿನ ದಾಳಿ ಆಸ್ಟ್ರೇಲಿಯಾ ಅಷ್ಟೇ ಅಲ್ಲ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ರಾಜಕೀಯಕ್ಕೋಸ್ಕರ ತಮ್ಮನ್ನು ತಾವು ಮಾರಿಕೊಳ್ಳಲು ಸಜ್ಜಾಗಿರುವ ರಾಜಕಾರಣಿಗಳ ಮಧ್ಯೆ ಬುರುಡೆ ಮುಸ್ಲಿಂ ಮತಾಂಧರ ಮಧ್ಯೆ ಮತಾಂಧರು ಮುಸ್ಲಿಮರ ಎಂಬ ಭಾವನೆಯಿಂದಾಗಿ ಮತಾಂಧರಿಗೂ ಎಚ್ಚರಿಕೆ ಕೊಡುವ ಬದಲು ಅವರಿಗೆ ರಾಜಕೀಯ ಪಕ್ಷಗಳು ಇದ್ದಾಗ ಸರ್ಕಾರಗಳು ಬಹುತೇಕ ದೇಶ ಪಕ್ಷಗಳು ಇದ್ದಾಗ ಹೇಗೆ ಬಹುತೇಕ ದೇಶಗಳಿಸುತ್ತದೆ, ಹೇಗೆ ಇದು ಬೆಚ್ಚಿ ಬೀಳಿಸುತ್ತದೆ? ದೇರ್ ಇಸ್ ಅ ಕ್ಲಿಯರ್ ಡಿವಿಷನ್ ಬಿಟ್ವೀನ್. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ದೇರ್ ಇಸ್ ಅ ಕ್ಲಿಯರ್ ಡಿವಿಷನ್ ಬಿಟ್ವೀನ್ ಮುಸ್ಲಿಮರೆಲ್ಲರೂ ಮತಾಂಧರಲ್ಲ, ಮತಾಂಧರು ಅದನ್ನ ಮುಸ್ಲಿಮರೆಲ್ಲರೂ ಮತಾಂಧರಲ್ಲಿ ಬಹುಸಂಖ್ಯಾತರಲ್ಲಿ ಬಂದು ತಗಲಾಕೊಂಡ್ರೆ ಅನ್ಫಾರ್ಚುನೇಟ್ಲಿ ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಆದರೆ ಮತಾಂಧರಿಗೆ ಅನ್ಫಾರ್ಚುನೇಟ್ಲಿ ಆ ಕಮ್ಯುನಿಟಿಯಿಂದ ಆಗೋಗಿದೆ. ನಡೆಯೋ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಅವ್ರಿಗೇನಾದ್ರು ಮಾಡ್ಬಿಟ್ರೆ ಮುಸ್ಲಿಮರೇ ಬೇಜಾರು ಮಾಡ್ಕೋತಾರೋ ಅಂತ ಬಗ್ಗಿ ನಡೆಯೋ ಕೋತಿ ಅಂದರೆ ನಾನು ತೆವಳುತ್ತೇನೆ ಎಂಬ ಭೂಪತಿಗಳ ಹತ್ರ ಆಡ್ತಾ ಇರೋ ರಾಜಕಾರಣಿಗಳಿಂದ ಆಗುತ್ತಿರುವ ಡ್ಯಾಮೇಜ್ ಇದು. ಮತ್ತು ಸರ್ಕಾರಗಳಿಂದ ನಾನು ಅದಕ್ಕೆ ಎರಡನ್ನು ಬೈಫರ್ಕೇಟ್ ಮಾಡಿ ಹೇಳ್ತಾ ಇರೋದು. ನಾನು ಮುಸ್ಲಿಂ ಮತಾಂಧರ್ ಬೇರೆ, ಎರಡೂ ಬೇರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೇಗೆ ಮಾಡಿದ್ರೋ ಹಾಗೆ ಈಗ ಅಲ್ಲಿ ಜ್ಯೂಗಳನ್ನು ಯಹೂದಿಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಪ್ರಸಿದ್ಧ ಪ್ರವಾಸಿ ತಾಣ ಬೊಂಡೈ ಬೀಚ್ನಲ್ಲಿ ನಡೆದಂತಹ ಭೀಕರ ಹತ್ಯಾಕಾಂಡದಲ್ಲಿ ಓರ್ವ ಬಾಲಕಿ ಸೇರಿ 16 ಮಂದಿ ಅಮಾಯಕರು ಬಲಿಯಾಗಿದ್ದಾರೆ. ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ. ಅಮಾಯಕರೇ ಬಲಿಯಾಗಬೇಕು, ಬೇರೆಯವರು ಯಾರು ಬಲಿಯಾಗ್ತಾರೆ? ಮನಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿದ ಉಗ್ರರ ಗುರುತನ್ನು ಆಸ್ಟ್ರೇಲಿಯಾ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಓಹೋ, ಏನು ಬಾಹುಬಲಿಗಳು, ವೀರಾದಿ ವೀರರು ಮಾಡಿಕೊಡ್ತಾ ಇದೆ ಅಂತ. ಕಳೆದ 1.5-2 ವರ್ಷದಿಂದ ವಿಚ್ ಈಸ್ ಇಸ್ರೇಲ್ ತನ್ನ ಮೇಲೆ ನಡೆದಂತಹ ಭೀಕರ ದಾಳಿಗೆ ಪ್ರತಿಕ್ರಿಯೆಯಾಗಿ ನಡೆಸಿದ ದಾಳಿ ಪ್ಯಾಲೆಸ್ಟೈನ್ ಮೇಲೆ ನಡೆಸಿದಾಗ ಗಾಜಾ ಪಟ್ಟಿನಲ್ಲಿ ಹಮಾಸ್ ಮೇಲೆ ನಡೆಸಿದಂಥ ದಾಳಿನಲ್ಲಿ ಆದ ನಂತರ ನಡೆದಿರುವ ಘಟನಾವಳಿಗಳು ಆಸ್ಟ್ರೇಲಿಯಾದಲ್ಲಿ 1.5 ವರ್ಷದ ಬಾಯಲ್ಲಿ ಬೆರಳಿಟ್ಕೊಂಡು ಚೀಪೋ ಪಾಪುಗೂ ಅರ್ಥ ಆಗಬೇಕಾಗಿತ್ತು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಆಂಟಿ ಸೆಮೆಟಿಸಮ್, ಯಹೂದಿಗಳ ವಿರುದ್ಧದ ಆ ಪರಿಸ್ಥಿತಿ ಹೇಗಾಗ್ತಾ ಇದೆ ಆಸ್ಟ್ರೇಲಿಯಾ ಅನ್ನೋದನ್ನು ತಿಳ್ಕೋಬೇಕಾಗಿತ್ತು. ಇದೊಂದೇ ಕಂಡು ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಡಜನ್ ಗಟ್ಲೆ ಮಲ್ಕೊಂಬಿಟ್ಟ ಭದ್ರವಾಗಿ ಪಾರ್ಟಿ. ಅವರು ಈಗ ಅನುಭವಿಸ್ಬೇಕು. ಆಲ್ ರೈಟ್, ಈಗ ಗುರುತು ಕೊಡ್ತಾರಂತೆ. ಗುರುತು ಪಿಂಕ್ ಹಾಕೊಂಡು ನೆಕ್ಕಕ್ಕೆ ಪಾಕಿಸ್ತಾನ ಮೂಲದ ತಂದೆ ಮಗ ಅಂತ ಹೇಳ್ತಿದ್ದಾರೆ, ಪಾಕಿಸ್ತಾನ್ ಆರಿಜಿನ್. ಪೊಲೀಸರ ಪ್ರತಿದಾಳಿಯಲ್ಲಿ 50 ವರ್ಷದ ಪಾತಕಿ ಅಂದರೆ ತಂದೆ ಮಕ್ಕಳಲ್ಲಿ ತಂದೆ ಸತ್ತಿದ್ದಾನೆ. ಗಾಯಗೊಂಡ ಪುತ್ರನ ಅವನನ್ನು ಒಬ್ಬರು ಯಾರೋ ಒಬ್ಬ ಬೈಸ್ಟ್ಯಾಂಡರ್ ಅಂದರೆ ಅಲ್ಲೇ ಇದ್ದಂಥ ಒಬ್ಬ ಸಿವಿಲ್ ಒಬ್ಬ ಪ್ರಜೆ ಹಿಂದಿಂದ ಹಾರಿ ಹೋಗಿ ಅವನ ಕತ್ತಿಗೆ ಲಾಕ್ ಮಾಡ್ಕೊಂಡು ಆ ಪಿಸ್ತೂಲ್ ಇದನ್ನು ಕಿತ್ಕೊಂಡು ಆಮೇಲೆ ಅವನಿಗೊಂದು 2 ಬಿಟ ನೋಡಿ. ಹಾಗಾಗಿ ಒಬ್ಬ ಸಿಕ್ಕಿದ್ದಾನೆ, ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರಂತೆ. ಇವ್ರು ಯಾರು ಏನು ಗೊತ್ತಿಲ್ಲ. ಅದೇ ನಮ್ಮಲ್ಲಿ ಕಸಬ್ ಸಿಕ್ಕಾಕೊಂಡಂಗೆ, ನಮ್ಮಲ್ಲಿ ಕಸಬ್ನು ತಬ್ಬಿಡ್ಕೊಂಬಿಟ್ರು. ತಬ್ಬಿಡ್ಕೊಂಡಿದ್ರಿಂದ ಅವ್ನಿಗೆ ಏನೂ ಮಾಡೋಕ್ಕಾಗಲಿಲ್ಲ, ಲಾಕ್ ಆಗ್ಬಿಟ್ಟ. ಇದನ್ನ ಅವನು ಸಾಯಿಸ್ಬಿಟ್ಟಿದ್ರೆ ಪಾಕಿಸ್ತಾನ ಮತ್ತು ದಿಗ್ವಿಜಯ ಸಿಂಗ್
ಅಂಡರ್ ದಿ ಲೀಡರ್ಶಿಪ್ ಆಫ್ ದಿಗ್ವಿಜಯ್ ಸಿಂಗ್ ಪಾಕಿಸ್ತಾನಕ್ಕೆ ಲೀಡರ್ ಬೇಡ, ನಮ್ಮ ಇಂಡಿಯಾನಲ್ಲಿ ದಿಗ್ವಿಜಯ್ ಸಿಂಗ್ ಸಾಕು, ಅಂಥವ್ರು ಸಾಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಅವರೇ ಸಾಕು, ಅವ್ರಿಗೆ ಹೊಸ ಲೀಡರ್ಶಿಪ್ ಏನು ಬೇಡ, ಅವ್ರ ನೇತೃತ್ವದಲ್ಲಿ ಹೇಳ್ಬಿಡೋರು. ಇದೆಲ್ಲ ಲೋಕಲ್ ಎಲ್ಲ ಆಗೋಗಿರೋದು. ಇದು ಪಾಕಿಸ್ತಾನ ಇದು ಸಂಬಂಧ ಇಲ್ಲ ಬಿಡಿ ಅಂತ ಅಂದ್ಬಿಟ್ಟು ಕೈ ತೊಳ್ಕೊಂಬಿಡೋರು. ಅವ್ನು ಸಿಕ್ಕಾಕೊಳ್ಳದೆ ಇದ್ದಿದ್ರೆ. ಆಗಲಿಲ್ಲ. ಸಿಕ್ಕಾಕೊಂಡಿದ್ರಿಂದ ಅರ್ಧ ಅದರಲ್ಲೂ ಬುರುಡೆ ಬಿಟ್ಟರು. ಆ ಗ್ರೇಟ್ ಮನುಷ್ಯ, ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದವನು. ಇವ್ರಿಗೆಲ್ಲ ಈ ಬಹುವಚನ ಬಳಸೋಕ್ಕೂ ನನಗೆ ನಾಚಿಕೆ ಆಗುತ್ತೆ ಎಷ್ಟೋ ಸರಿ. ಇವ್ರು ತಗೊಳ್ಳೋ ಕೆಲವು ವಿಚಾರಗಳು, ಈ ಥರದ ವಿಚಾರದಲ್ಲಿ ಸ್ಟ್ಯಾಂಡು ಏನೋ ಅರ್ಥ ಆಯ್ತು ಅನ್ಸುತ್ತೆ. ಅವನನ್ನು ಗುರುತಿಸಿದ್ದಾರೆ, ನವೀದ್ ಅಕ್ರಮ್ ಅಂತ, ಅವನು ಬದುಕಿರೋನು. ಅವನ ಅವ್ರಗಳ ಕಾರಲ್ಲಿ ಐಸಿಸ್ ಧ್ವಜ ಸಿಕ್ಕಿದೆಯಂತೆ. ನ್ಯೂ ಸೌತ್ ವೇಲ್ಸ್ನ ಅಲ್ ಮುರಾದ್ ಅನ್ನೋ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಂತೆ ಅವನು. ಈ ಸುಖಕ್ಕೆ ಅವನು ಓದೋದು ಬೇರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಅನ್ನೋರು ಅಲ್ಲೊಂದು ಕಾಲೇಜ್ ಬೇರೆ ಮಾಡಕೊಟ್ಟಿದ್ದಾರೆ ಜಾಗ. ಒಳ್ಳೇದಪ್ಪ, ಮಾಡ್ರಪ್ಪ. ನೈಋತ್ಯ ಸಿಡ್ನಿಯ ಉಪನಗರವಾದ ಬೋನಿರಿಗ್ನಲ್ಲಿರುವ ನವೀದ್ ಅಕ್ರಮ್ ಮನೆ ಮೇಲೆ ಭದ್ರತಾ ಸಂಸ್ಥೆಗಳು ದಾಳಿ ಮಾಡಿದ್ದಾರೆ. IED ವಶಪಡಿಸ್ಕೊಂಡಿದ್ದಾರಂತೆ. ನೋಡಿ ಹಂಗೆ ಇನ್ನೂ ಏನೇನಿದೆಯೋ ಯಾರಿಗೆ ಗೊತ್ತು. ಈಗ ನವೀದ್ ಅಕ್ರಮ್ ತಾಯಿ ನನ್ನ ಮಗ ಅಂತ ಅವನಲ್ಲ, ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇದು. ಇಂಡಿಯಾ ನೀವು ನೋಡಿಲ್ವಾ? ಸ್ಟ್ಯಾಂಡರ್ಡ್. ನನ್ನ ಮಗ ಅಂತವನಲ್ಲ, ನನ್ನ ಮಕ್ಕಳು ಅಂತವ್ರಲ್ಲ. ನಿನ್ನ ಮಕ್ಕಳು ಏನು? ಗನ್ ಹಿಡ್ಕೊಂಡು ಹೊಡಿತಿದ್ದಾನೆ, ಲಟಕ 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 ಅಂತ. ನನ್ನ ಮಗ ಅಂತವನ, ನಿನ್ನ ಮಗ ಏನು ಕೇಳಬೇಕಪ್ಪ. ನನ್ನ ಮಗ ಅಂತವನ ತೋರಿಸ್ಬೇಕು, ಮಕ್ಕಕ್ಕೆ ಹಿಡಿದು ವಿಡಿಯೋನ ನೋಡ್ಕೊಂಡು ನಿನ್ನ ಮಗನ್ನ ಅಂತ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಪೇರೆಂಟ್ಸ್. ಕೇಳಲ್ಲ ಮೇಡಮ್, ನನ್ನ ಮಗ ಅಂತವನಲ್ಲ. ಆತ ಒಳ್ಳೆಯವನಾಗಿದ್ದಕ್ಕೇನೆ ಹಿಡ್ಕೊಂಡು ಹೋಗಿದ್ದ. ನಾವು ಹಾಗಾರೆ ಇವನೇ ಒಳ್ಳೆಯವನಾದ್ರೆ ಇನ್ ಕೆಟ್ಟವನು ಹೆಂಗಿರ್ಬೇಕಂಗಾರೆ? ನಾರಾಯಣನ್ ದೇವಸ್ಥಾನದಲ್ಲಿ ನಮಾಜ್ ಯಾಕೆ ಮಾಡ್ತಾ ಇದ್ದೀರಾ? ಒಳ್ಳೆಯವನೇ ಇದನ್ನು ಮಾಡೋದಾದ್ರೆ ಇನ್ ಕೆಟ್ಟವನು ಏನು ಮಾಡ್ತಾನೋ? ಅವನು ನಿನ್ನ ಕರಿಬೇಕು. ಆಗ ಇವನು ಇನ್ನು ಪಾಕಿಸ್ತಾನ ತಂದೆ ಮಗ 6 ಬಂದೂಕು ಖರೀದಿ ಮಾಡಿದ್ರಂತೆ. ಲೈಸೆನ್ಸ್ ಇತ್ತು. ಲೈಸೆನ್ಸ್ ಇರ್ಬೋದು, ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ. ಲೈಸೆನ್ಸ್ ಇದ್ರೂ ಹೊಡೆದು ಬಿಡ್ಬೇಕಾ? ಈಗ ನಮ್ಮ ಹತ್ರನೂ ಲೈಸೆನ್ಸ್ ಇದೆ, ಕಂಡ್ಕೊಂಡವ್ರಿಗೆಲ್ಲ ನೋಡಿಬೇಕಂಗಾರೆ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ ನನ್ನ ಹತ್ರ ಅಲ್ಲ, ಯಾರ ಹತ್ರ ಇರೋವ್ರ ಹತ್ರ. ಇನ್ನು ಬಂದೂಕು ಎಲ್ಲ 6 ಬಂದೂಕಲ್ಲಿ ಬಳಸಿದ್ದಾರೆ. ಕೆಲವು ತಿಂಗಳ ಹಿಂದೆ ಸಿಡ್ನಿನಲ್ಲಿ ಪ್ಯಾಲೆಸ್ಟೈನ್ ಪರ ಒಂದು ಪ್ರತಿಭಟನೆ ಮಾಡಿದರು. ಅವತ್ತು ಆ ಬೀಚ್ನಲ್ಲಿ ಒಬ್ಬ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ಕುದುರೆ ಸವಾರಿ ಮಾಡಿದ್ದ. ಅದಷ್ಟೇ ಅಲ್ಲ, ಅಯ್ಯೋ ಇದ್ಯಾವ ಲೆಕ್ಕ ಕುದುರೆ ಸವಾರಿ ಕತೆ. ಯಹೂದಿಗಳ ಅಸೋಸಿಯೇಷನಿನ ಕಾರ್ಯದರ್ಶಿ ಮನೆಗೆ ಬಾಂಬ್ ಹಾಕಿದ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆ ಕಡೆಗೂ ಹಾಕಿದ್ರು, ಬೇರೆಯವ್ರದ್ದು ಕಾರ್ ಸೂಟ್ ಹಾಕಿದ್ರು, ಇನ್ಯಾರೊಬ್ರದ್ದು ಬಿಸ್ನೆಸ್ ಸೂಟ್ ಹಾಕಿದ್ರು, ಇನ್ಯಾರೊಬ್ಬ ರಸ್ತೆಲಿ ಹೋಗ್ತಿದ್ದವ್ರಿಗೆ ಹಿಡ್ಕೊಂಡು ಮಕ ಜಜ್ಜಿದ್ರು. ಏನೂ ಮಾಡಲಿಲ್ಲ. ಆಸ್ಟ್ರೇಲಿಯಾದ ಘನತೆ ಬೆತ್ತ ಅದ್ಭುತ ಗ್ರೇಟ್ ಸರ್ಕಾರ ಮಣ್ಣು ತಿಂತ ಮಲಗಿತ್ತು. ಹೇಳಿದ್ರು ಎಲ್ಲರೂ ಡೇಂಜರಸ್ ಸಿಚುಯೇಷನ್ಗೆ ಹೋಗ್ತಾ ಇದೆ ಆಸ್ಟ್ರೇಲಿಯಾನಲ್ಲಿ, ಇದು ಯಹೂದಿಗಳ ವಿರುದ್ಧದ ಇದು ಅಂತ ಹೋರಾಟ ಹೇಳಿದ್ರು. ಕೇಳಲಿಲ್ಲ. ರಾಜಕೀಯ ದೊಡ್ಡ ಇದ್ರ ಮೊಮ್ಮಗನ ಹತ್ರ ಪೋಸ್ಕೊಡೋ ಅಂತ ಯೂಸ್ಲೆಸ್ ಯುರೋಪಿಯನ್ ಆ್ಯಂಡ್ ಇದ್ರ ರಾಜಕಾರಣಿಗಳು. ಆ ಯುರೋಪಿಯನ್ ರಾಜಕಾರಣಿಗಳಿಗಂತೂ ಕಪಾಳಕ್ಕೆ ಹಾಕ್ಬೇಕು ಅನ್ಸುತ್ತೆ ಒಂದೊಂದ್ಸರ್ತಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಅವ್ರು ಆಡೋ ಆಟಗಳಿಗೆ ಈಗ ಅನುಭವಿಸಿ ಸಾಯಿಲಿ, ಅನುಭವಿಸಿ ಹೇಳ್ತೀನಿ. ಸಾಯೋರು ಯಹೂದಿಗಳು ಪಾಪ, ಅವರು ಪಾಪ. ಈಗ ಸರಿ, ಯಾಕೆ ಆಸ್ಟ್ರೇಲಿಯಾಲಿರೋ ಯಹೂದಿಗಳು, ಯಾಕಂದರೆ ಈಗ ಹೇಳ್ತಾರೆ ಪಾಕಿಸ್ತಾನದ ಮೂಲದ ಟೆರರಿಸ್ಟ್ ಅಂದರೆ ಪಾಕಿಸ್ತಾನದವ್ರೇನ್ರಿ, ಏನಿದು ಮುಸ್ಲಿಮ್ ಎಲ್ಲರ ವಿರುದ್ಧ ಮಾತಾಡ್ಬಿಡ್ತಾ ಇದ್ರಿ, ಇಸ್ಲಾಮೋಫೋಬಿಯಾ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಿದ್ರೆ ಆಸ್ಟ್ರೇಲಿಯಾದಲ್ಲಿರೋ ಯಹೂದಿಗೂ ಇಸ್ರೇಲ್ನಲ್ಲಿರೋ ಯುದ್ಧದ ತೀರ್ಮಾನಕ್ಕೂ ಏನು ಸಂಬಂಧ? ಅವ್ರಿಗೆ ಯಾಕೆ ಕೊಡೋದ್ರಿ ಹೋಗಿ? ಅವ್ರಿಗೆ ಯಾಕೆ ಕುಡಿಬೇಕದು? ಅದೇನದು?